Hello friends, this is Ravi, your confident English coach. In today's video, I am going to talk about simple future tense. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನು, ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸ್ ಫಾರ್ಮೇಷನ್ ಹೇಗಿರುತ್ತೆ, ಯಾವ ರೀತಿಯಾದಂಥ ವರ್ಬ್ಸ್ನ ನಾವು ಯೂಸ್ ಮಾಡಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸಸ್ ಮೇಕ್ ಮಾಡ್ತೀವಿ, ಆ್ಯಂಡ್ ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಯಾವಾಗ ನಾವು ಯೂಸ್ ಮಾಡಬೇಕು, ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಅಥವಾ ಇಂಗ್ಲೀಷಲ್ಲಿ ಬರೆಯುವಾಗ ಯಾವ ಸಂದರ್ಭದಲ್ಲಿ ನಾವು ಈ ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸಸ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲಿ ನೀವು ಫ್ಲೂಯೆಂಟಾಗಿ ಮತ್ತು ಕಾನ್ಫಿಡೆಂಟಾಗಿ ಮಾತಾಡಬೇಕಂದ್ರೆ ಸೊ ಲರ್ನಿಂಗ್ ಅಬೌಟ್ ಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಇಂಗ್ಲೀಷಲ್ಲಿ 12 ಟೆನ್ಸಸ್ ಇದೆ ಅಂತ ಗೊತ್ತಿದೆ ಫ್ರೆಂಡ್ಸ್, ಆ್ಯಂಡ್ ಈ 12 ಟೆನ್ಸಸಲ್ಲಿ ದ ಫಸ್ಟ್ 3 ಟೆನ್ಸಸ್ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಟೆನ್ಸಸ್ ತುಂಬ ಇಂಪಾರ್ಟೆಂಟ್. ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಹೆಚ್ಚಾಗಿ ಸಿಂಪಲ್ ಟೆನ್ಸಸ್ ಯೂಸ್ ಮಾಡ್ತಾ ಮಾತಾಡ್ತೀವಿ, ಆ್ಯಂಡ್ ನಮಗೆ ಕಂಟಿನ್ಯೂಸ್ ಟೆನ್ಸಸ್, ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಇವೆ, ಅವೇನು ಅಷ್ಟೊಂದು ಹೆಚ್ಚಾಗಿ ಯೂಸ್ ಮಾಡಲ್ಲ. ಬಟ್ ಆದ್ರೂ ಯು ಶುಡ್ ನೋ ಆಲ್ ದೋಸ್ ಟೆನ್ಸಸ್. ಕಂಟಿನ್ಯೂಸ್ ಟೆನ್ಸಸ್, ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಕಲ್ತ್ಕೋಬೇಕು. ಬಟ್ ನೀವು ಎಲ್ಲ ಟೆನ್ಸಸ್ ಕಲ್ತ್ಕೋಬೇಕಂದ್ರೆ ಸೊ ಫಸ್ಟ್ ಈ ಬೇಸಿಕ್ ಟೆನ್ಸಸ್, ಸಿಂಪಲ್ ಟೆನ್ಸಸ್ ಬಗ್ಗೆ ನಿಮ್ಗೆ ಗೊತ್ತಾದರೆ ಸೊ ಯು ಕ್ಯಾನ್ ಈಸಿಲಿ ಲರ್ನ್ ಅಬೌಟ್ ಕಂಟಿನ್ಯೂಸ್ ಟೆನ್ಸಸ್, ಪರ್ಫೆಕ್ಟ್ ಟೆನ್ಸಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ತುಂಬ ಈಸಿಯಾಗಿ ನೀವು ಕಲ್ತ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಬಗ್ಗೆ 2 ವೀಡಿಯೋಸ್ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಆಫ್ಟರ್ ವಾಚಿಂಗ್ ದಿಸ್ ಸಿಂಪಲ್ ಫ್ಯೂಚರ್, ಈ ಸಿಂಪಲ್ ಫ್ಯೂಚರ್ ವಿಡಿಯೋ ಕಂಪ್ಲೀಟಾಗಿ ನೋಡಿದ ನಂತರ ಯು ಗೋ ಅಂಡ್ ವಾಚ್ ದೋಸ್ 2 ವೀಡಿಯೋಸ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ವೀಡಿಯೋಸ್ ನೋಡಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಅಬೌಟ್ ಸಿಂಪಲ್ ಟೆನ್ಸಸ್ ಆ್ಯಂಡ್ ಯು ವಿಲ್ ಗೆಟ್ ಮೋರ್ ಕಾನ್ಫಿಡೆಂಟ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಅದರ್ ಟೆನ್ಸಸ್ ಫ್ರೆಂಡ್ಸ್. ಓಕೆ, ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ, ದಟ್ ಈಸ್ ಫ್ಯೂಚರ್ ಬಗ್ಗೆ ಮಾತಾಡುವಾಗ, ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ, ಇನ್ನು ಮುಂಚೆ ನಡೆಯುವಂಥ ಕಾಲದ ಬಗ್ಗೆ ನೀವು ಮಾತಾಡುವಾಗ, ಅದು ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ಅದರ್ ಪೀಪಲ್ ಬಗ್ಗೆ ಮಾತಾಡುವಾಗ ಫ್ಯೂಚರ್ ಟೆನ್ಸಲ್ಲಿ ಸೊ ಯು ಶುಡ್ ಯೂಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಆ ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಸೊ ಹಿಯರ್ ಯು ಹ್ಯಾವ್ ದ ಸ್ಟ್ರಕ್ಚರ್ ಆಫ್ ದಿಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ನೀವು ಇಂಗ್ಲೀಷಲ್ಲಿ ಮಾತಾಡುವಾಗ ಅಥವಾ ಬರೆಯುವಾಗ ಇಫ್ ಯು ಯೂಸ್ ವಿಲ್ ಪ್ಲಸ್ V1 ಆರ್ ಶೆಲ್ ಪ್ಲಸ್ V1 ವರ್ಬ್ಸ್ ಯೂಸ್ ಮಾಡಿದ್ರೆ ನೀವು ಇದನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಲೆಟ್ ಮಿ ಶೋ ಯು ಸಮ್ ಎಕ್ಸಾಂಪಲ್ಸ್ ಆ್ಯಂಡ್ ಸೆಂಟೆನ್ಸಸ್ ಯೂಸಿಂಗ್ ದಿಸ್ ಸ್ಟ್ರಕ್ಚರ್, will plus V1 or shall plus V1. If you see these 3 examples sentence, I will go to Bangalore tomorrow, we shall meet him in the library, they will win the next match. So in these 3 examples I have used will plus V1, shall plus V1 ಯೂಸ್ ಮಾಡಿದ್ದೀನಿ ಅಲ್ವಾ, ಅದರಿಂದ ಇವುಗಳನ್ನ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಸೆಂಟೆನ್ಸಸ್ ಅಂತ ಕರಿತೀವಿ. ಸೊ ಯಾಕಂದರೆ ಸೊ ದೀಸ್ 3 ಸೆಂಟೆನ್ಸಸ್ ಕಂಟೈನ್ ವಿಲ್ ಪ್ಲಸ್ V1, ಶೆಲ್ ಪ್ಲಸ್ V1 ಇದೆ. V1 ಅಂದರೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಆರ್ ರೂಟ್ ವರ್ಬ್ ಅಂತ ಕರಿಬೋದು, ಆ್ಯಂಡ್ ವಿಲ್ ಆ್ಯಂಡ್ ಶೆಲ್ ಅನ್ನೋದನ್ನ ಇವುಗಳನ್ನ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಮೋಡಲ್ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿಬೋದು, ಆರ್ ಆಕ್ಸಿಲರಿ ವರ್ಬ್ಸ್ ಅಂತ ಕರಿಬೋದು. ಆ್ಯಂಡ್ ಈ ವಿಲ್ ಆ್ಯಂಡ್ ಶೆಲ್ಗೆ ಡಿಫ್ರೆನ್ಸ್ ಏನಪ್ಪ ಅಂದರೆ, ಇನ್ ಟ್ರೆಡಿಷನಲ್ ಇಂಗ್ಲೀಷಲ್ಲಿ ಎಲ್ಲ ಸಬ್ಜೆಕ್ಟ್ ಜೊತೆ ಮಾತಾಡುವಾಗ ನಾವು ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ ಮಾತಾಡುವಾಗ ವಿಲ್ ಯೂಸ್ ಮಾಡ್ತಾಯಿದ್ವಿ, ಫಸ್ಟ್ ಪರ್ಸನ್ ಜೊತೆ ಮಾತಾಡುವಾಗ ಶೆಲ್ ಯೂಸ್ ಮಾಡ್ತಾಯಿದ್ವಿ. ಐ ಆ್ಯಂಡ್ ವಿ ಬರುವಾಗ ಐ ಶೆಲ್, ವಿ ಶೆಲ್ ಅಂತ ಬರ್ತಾಯಿತ್ತು. ಯು ಸೆಕೆಂಡ್ ಪರ್ಸನ್ ಬರುವಾಗ ಯು ವಿಲ್ ಅಂತ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಥರ್ಡ್ ಪರ್ಸನ್ ಲೈಕ್ ಹಿ, ಶಿ, ಇಟ್, ದೇ ಈ ಥರ ಪದಗಳು ಬರುವಾಗ ವಿಲ್, ಈ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್, ಈ ಥರ ನಾವು ವಿಲ್ ಯೂಸ್ ಮಾಡ್ತಾಯಿದ್ವಿ. ಆದರೆ ಇವಾಗ ಮಾಡರ್ನ್ ಇಂಗ್ಲೀಷಲ್ಲಿ ಏನಾಗಿದೆ ಅಂದರೆ, ಸೊ ವಿಲ್ ಅನ್ನೋ ಪದ ಬಂದು ಎಲ್ಲ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡ್ಕೋಬೋದು. ಸೊ ಐ ವಿಲ್, ವಿ ವಿಲ್, ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್ ಎಲ್ಲ ಸಬ್ಜೆಕ್ಟ್ ಜೊತೆ ವಿಲ್ ಯೂಸ್ ಮಾಡ್ಕೋಬೋದು. ಬಟ್ ಟ್ರೆಡಿಷನಲ್ ಇಂಗ್ಲೀಷಲ್ಲಿ ಐ ಆ್ಯಂಡ್ ವಿ ಜೊತೆ ಶೆಲ್ ಮಾತ್ರ ಯೂಸ್ ಮಾಡಬೇಕಾಗಿತ್ತು. ಬಟ್ ಇವಾಗ ಹಂಗಿಲ್ಲ, ಇನ್ ಮಾಡರ್ನ್ ಇಂಗ್ಲೀಷಲ್ಲಿ ಐ ಆ್ಯಂಡ್ ವಿ ಜೊತೆ ಕೂಡ ನಾವು ವಿಲ್ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೀವು ಶೆಲ್ ಯೂಸ್ ಮಾಡಬೇಕಂದ್ರೆ ವಿತ್ ಫಸ್ಟ್ ಪರ್ಸನ್ ಐ ಆ್ಯಂಡ್ ವಿ ಜೊತೆ ನೀವು ಇವಾಗಲೂ ಶೆಲ್ ಯೂಸ್ ಮಾಡ್ಕೋಬೋದು. ವಿಲ್ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ಶೆಲ್ ಆದರೂ ಯೂಸ್ ಮಾಡ್ಕೋಬೋದು. ಐ ವಿಲ್ ಆರ್ ಐ ಶೆಲ್, ವಿ ವಿಲ್ ಆರ್ ವಿ ಶೆಲ್, ಈ ರೀತಿಯಾಗಿ ಯಾವುದೇ ಈ ಎರಡು ಪದಗಳು ಯಾವುದನ್ನ ಒಂದು ನಾವು ಯೂಸ್ ಮಾಡ್ಕೋಬೋದು ವಿತ್ ಫಸ್ಟ್ ಪರ್ಸನ್. ಬಟ್ ವಿತ್ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಜೊತೆ ಯಾವಾಗಲೂ ವಿಲ್ ಯೂಸ್ ಮಾಡ್ಕೋಬೋದು. ಯು ವಿಲ್, ಹಿ ವಿಲ್, ಶಿ ವಿಲ್, ಇಟ್ ವಿಲ್, ದೇ ವಿಲ್, ಈ ರೀತಿಯಾಗಿ ನಾವು ವಿಲ್ ಅನ್ನೋ ಪದ ಯೂಸ್ ಮಾಡ್ತೀವಿ. ಸೊ ದಿಸ್ 2 ವರ್ಡ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್, ಆ್ಯಂಡ್ ಈ V1ಗೆ ಹೆಲ್ಪಿಂಗ್ ಆಗಿ ಯೂಸ್ ಮಾಡ್ತೀವಿ. ಸೊ ಇನ್ ದಿಸ್ ವೇ ಇಫ್ ಯು ಹ್ಯಾವ್ ದಿಸ್ ಕೈಂಡ್ ಆಫ್ structures, will plus V1 or shall plus V1, you should understand the sentences are in simple future tense. Now let me show you the usage of this simple future tense. ಈಗ ನಿಮಗೆ ಸಿಂಪಲ್ ಈ ಸೆಂಟೆನ್ಸಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಅರ್ಥ ಆಯಿತು. ವಿಲ್ ಪ್ಲಸ್ V1, ಶೆಲ್ ಪ್ಲಸ್ V1 ಇದ್ದರೆ ಈ ಸೆಂಟೆನ್ಸಸ್ ಮೀನಿಂಗ್ ಏನು ಆ್ಯಂಡ್ ಯಾವಾಗ ಯೂಸ್ ಮಾಡಬೇಕಂತ ಗೊತ್ತಾಗಬೇಕಾದ್ರೆ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಯೂಸೇಜ್. ಸೊ ಲೆಟ್ ಮಿ ಶೋ ಯು ದ ಯೂಸೇಜ್ ಆಫ್ ದಿಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿ ಫ್ರೆಂಡ್ಸ್, ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಪರ್ಟಿಕ್ಯುಲರ್ ಫ್ಯೂಚರ್ ಬಗ್ಗೆ ಮಾತಾಡುವಾಗ ಇಂಗ್ಲೀಷಲ್ಲಿ ಸಮ್ಟೈಮ್ಸ್ ವಿ ಟಾಕ್ ಅಬೌಟ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರಲ್ಲಿ ಏನು ನಡೀತಂತ ಮಾತಾಡ್ತೀವಿ. ನೀವೇನು ಮಾಡ್ತೀರಾ, ಅದರ್ ಪೀಪಲ್ ಏನು ಮಾಡ್ತಾರೆ ಅಂತ ಮಾತಾಡ್ತೀವಿ. ಭವಿಷ್ಯದಲ್ಲಿ ಏನು ನಡೀತದೆ ಅಂತ ಮಾತಾಡ್ತೀವಿ. ಆವಾಗ ಈ ಸಿಂಪಲ್ ಫ್ಯೂಚರ್ ಸೆಂಟೆನ್ಸ್ ಫಾರ್ಮೇಷನ್ ಯೂಸ್ ಮಾಡಿದ್ರೆ ನೀವು ಮಾತಾಡಬೇಕು. ಇಸ್ ದ ಎಕ್ಸಾಂಪಲ್, ದೇ ವಿಲ್ ವಿನ್ ದ ನೆಕ್ಸ್ಟ್ ಮ್ಯಾಚ್,
ಅವರು ನೆಕ್ಸ್ಟ್ ಮ್ಯಾಚ್ ವಿನ್ ಮಾಡ್ತಾರೆ. ಇಲ್ಲಿ ನಾನು ಸಿಂಪಲ್ ಫ್ಯೂಚರ್ ಟೆನ್ಸ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಅವರು ಫ್ಯೂಚರಲ್ಲಿ ಏನು ಮಾಡ್ತಾರೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ಯೂಸಿಂಗ್ ಸಿಂಪಲ್ ಫ್ಯೂಚರ್ ಟೆನ್ಸ್. Okay friends, I hope you understood the usage of simple future tense. Simple future tense usage ತುಂಬ ಸಿಂಪಲ್. ನೀವು ಮಾತಾಡೋವಾಗ ಇಂಗ್ಲೀಷಲ್ಲಿ ಭವಿಷ್ಯದ ಬಗ್ಗೆ ಮಾತಾಡೋದು ಅಂದರೆ ಇನ್ನು ಮುಂಚೆ ಏನು ನಡೀತದೆ, ಮೇ ಬಿ ತುಂಬ ಇವತ್ತು ಇನ್ನೊಂದು ಸೆಕೆಂಡ್ಸ್ ಆದಮೇಲೆ ಏನು ನಡೀತದೆ, ಸಮ್ ಅವರ್ಸ್ ಆದಮೇಲೆ ಏನು ನಡೀತದೆ, ಇವತ್ತು ಸಾಯಂಕಾಲ ಏನು ನಡೀತದೆ, ನಾಳೆ ಏನು ನಡೀತದೆ, ಬರೋ ವಾರ ಏನು ನಡೀತದೆ, ಬರೋ ತಿಂಗಳು ಏನು ನಡೀತದೆ, ನೀವೇನು ಮಾಡ್ತೀರಾ, ಬರೋ ವರ್ಷ ಏನು ನಡೀತದೆ, ಸಮ್ 5 years ಆದಮೇಲೆ ಏನು ನಡೀತದೆ, ಸಮ್ 100 years ಆದಮೇಲೆ ಏನು ನಡೀತದೆ ಅಂತ ಫ್ಯೂಚರಲ್ಲಿ ಬಂದು ಏನು ನಡೀತದೆ ಅಂತ ನೀವು ಮಾತಾಡುವಾಗ ಸಿಂಪಲ್ ಫ್ಯೂಚರ್ ಯೂಸ್ ಮಾಡಿ ಮಾತಾಡ್ಬೋದು ಫ್ರೆಂಡ್ಸ್. ಅದು ನೀವು ಮಾಡ್ಬೋದು, ಇಲ್ಲಾಂದರೆ ಅದರ್ ಪೀಪಲ್ ಮಾಡ್ಬೋದು ಆ್ಯಕ್ಷನ್. ಸೊ ದಿಸ್ ಇಸ್ ದ ಯೂಸಸ್ ಆಫ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಆ್ಯಂಡ್ ಈ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಮತ್ತೆ ನಾವು ನೆಗೆಟಿವ್ ಸೆಂಟೆನ್ಸಸ್ ಮೇಕ್ ಮಾಡ್ತೀವಿ, ಕ್ವಶನ್ಸ್ ಮೇಕ್ ಮಾಡ್ತೀವಿ. ಸೊ ಲೆಟ್ ಮಿ ಶೋ ಯು ಹೌ ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಸೊ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಮೇಕಿಂಗ್ ನೆಗೆಟಿವ್ ಸೆಂಟೆನ್ಸಸ್ ಆರ್ ವೆರಿ ವೆರಿ ಈಸಿ ಫ್ರೆಂಡ್ಸ್. ಏನಿಲ್ಲ, ವಿಲ್ ಆ್ಯಂಡ್ ಶೆಲ್ ಆದಮೇಲೆ ಇಫ್ ಯು ಇನ್ಸರ್ಟ್ ನಾಟ್. Okay friends, now we are going to understand the formation of negative sentences in simple future tense. Simple future tense ಅಲ್ಲಿ ನೆಗೆಟಿವ್ ಸೆಂಟೆನ್ಸಸ್ ಮೇಕ್ ಮಾಡೋದು ತುಂಬ ಈಸಿ. ಇಟ್ಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಫ್ರೆಂಡ್ಸ್. ಇಲ್ಲಿ ನಾನು ಆಲ್ರೆಡಿ ನಿಮಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಟ್ಟಲ್ಲ, ಪಾಸಿಟಿವ್ ಸ್ಟ್ರಕ್ಚರ್, ದಟ್ ಈಸ್ ವಿಲ್ ಪ್ಲಸ್ ವಿ1 ಶೆಲ್ ಪ್ಲಸ್ ವಿ1 ಇದ್ದರೆ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಈ ವಿಲ್ ಆ್ಯಂಡ್ ಶೆಲ್ ಆದಮೇಲೆ ನೀವು ನಾಟ್ ಅನ್ನೋ ವರ್ಡ್ ಇನ್ಸರ್ಟ್ ಮಾಡಿದ್ರೆ ದ ಸೆಂಟೆನ್ಸಸ್ ಬಿಕಮ್ ನೆಗೆಟಿವ್. ಯು ಸಿ ಹಿಯರ್, ಐ ವಿಲ್ ನಾಟ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ. ಸೊ ಇದರ ಅರ್ಥ ಏನಪ್ಪ ಅಂದರೆ ನಾನು ನಾಳೆ ಬೆಂಗಳೂರಿಗೆ ಹೋಗಲ್ಲ. ಐ ವಿಲ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ ಅಂದರೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ತೀನಿ ಅಂತ. ಸೊ ಐ ವಿಲ್ ನಾಟ್ ಗೋ ಟು ಬ್ಯಾಂಗ್ಳೂರ್ ಟುಮಾರೋ ಅಂದರೆ ನಾನು ನಾಳೆ ಬೆಂಗಳೂರಿಗೆ ಹೋಗಲ್ಲ ಅಂತ. ಸೊ ಇಲ್ಲಿ ವಿಲ್ ಆದಮೇಲೆ ನಾಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೇಮ್ ಮೇನ್ ವರ್ಬ್ ವಿಲ್ ಬಿ ಸೇಮ್ ವಿ ಒಂದೇ ಇರುತ್ತೆ. ಶಿ ವಿಲ್ ನಾಟ್ ಕಮ್ ಇಯರ್ ದಿಸ್ ವೀಕೆಂಡ್. ಅವಳು ಈ ವೀಕೆಂಡ್ ಇಲ್ಲಿಗೆ ಬರಲ್ಲ ಅಂತ. ಶಿ ವಿಲ್ ಕಮ್ ಅಂದರೆ ಅವಳು ಬರ್ತಾಳೆ, ಶಿ ವಿಲ್ ನಾಟ್ ಕಮ್ ಅಂದರೆ ಅವಳು ಬರಲ್ಲ ಅಂತ. ದೇ ವೋಂಟ್ ವಿನ್ ದ ನೆಕ್ಸ್ಟ್ ಮ್ಯಾಚ್. ಅವರು ನೆಕ್ಸ್ಟ್ ಮ್ಯಾಚ್ ವಿನ್ ಮಾಡಲ್ಲ. ಸೊ ವಿಲ್ ನಾಟ್ ಅನ್ನೋ ಪದ ನಾನು ಕಾಂಟ್ರಾಕ್ಷನ್ ಮೇಕ್ ಮಾಡಿ ವೋಂಟ್ ಅಂತ ಕೊಟ್ಟಿದ್ದೀನಿ. ಸೊ ವೋಂಟ್ ಅನ್ನೋದೇನಿಲ್ಲ, ಇಲ್ಲಿ ವಿಲ್ ನಾಟ್ಗೆ ಶಾರ್ಟ್ ಫಾರ್ಮ್, ದಟ್ ಇಸ್ ಕಾಂಟ್ರಾಕ್ಷನ್ ಫಾರ್ಮ್. ನೀವು ಒಂದು ವಿಲ್ ನಾಟ್ ವಿನ್ ದ ನೆಕ್ಸ್ಟ್ ಮ್ಯಾಚ್ ಅಂತ ಕರಿಬೋದು, ಅಥವಾ ವೋಂಟ್ ವಿನ್ ದ ನೆಕ್ಸ್ಟ್ ಮ್ಯಾಚ್ ಅಂತ ಯೂಸ್ ಮಾಡ್ಬೋದು. ಬೋತ್ ಆಫ್ ದೆಮ್ ಆರ್ ಸೇಮ್. ಸೊ ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಹೆಚ್ಚಾಗಿ ಕಾಂಟ್ರಾಕ್ಷನ್ ಫಾರ್ಮ್ಸ್ ಯೂಸ್ ಮಾಡಿ ಮಾತಾಡ್ತೀವಿ. ಯಾಕಂದರೆ ಇಫ್ ಯು ವಾಂಟ್ ಟು ಸ್ಪೀಕ್ ಫಾಸ್ಟರ್, ಇಂಗ್ಲೀಷಲ್ಲಿ ಫಾಸ್ಟಾಗಿ ಮಾತಾಡಬೇಕಂದ್ರೆ ಸರಿ, ಇಂಗ್ಲೀಷಲ್ಲಿ ನೀವು ಎಫೆಕ್ಟಿವ್ ಫ್ಲೂಯೆಂಟಾಗಿ ಮಾತಾಡಬೇಕಾದಾಗ ಇಫ್ ಯು ಯೂಸ್ ದಿಸ್ ಕೈಂಡ್ ಆಫ್ ಕಾಂಟ್ರಾಕ್ಷನ್ ಫಾರ್ಮ್ಸ್, ಯುವರ್ ಲ್ಯಾಂಗ್ವೇಜ್ ಬಿಕಮ್ಸ್ ಮೋರ್ ಎಫೆಕ್ಟಿವ್. ಓಕೆ, ಲಿಸನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಸ್ಪೀಕ್ ಫಾಸ್ಟರ್. ಸೊ ದಟ್ಸ್ ವೈ ಪೀಪಲ್ ಯೂಸ್ ದಿಸ್ ಕೈಂಡ್ ಆಫ್ ಕಾಂಟ್ರಾಕ್ಷನ್ ಫಾರ್ಮ್ಸ್. So in this way we can make negative sentences friends. If you want, you can make more examples, making will not use money to sentences make more. For example, my sister will not come to my house this Sunday. They will not announce the results tomorrow. Ramu will not get first rank in his exam. Boys will not come to class tomorrow. Girls will not talk loudly. Girls will not dance today. Boys will not play games. My father will not come to my house today. My mother will not prepare biryani tomorrow. So like this you can make negative sentences by using will not plus v1 concept use ಮಾಡಿ ಕೆಲವೊಂದು examples practice ಮಾಡಿ. And if you have time, please type your sentences, example sentences in the comment section and type ಮಾಡಿ for this simple present is both positive and negative sentences. If you make any mistakes, I will correct your sentences friends, and others also will get benefit by going through your example sentences. So this is all about simple future tense friends. I have taught you the structure of simple future and usage and how to make negative sentences. I did not teach you how to make questions. I will future tense. Not only in simple future tense, even in simple past and simple present also, I did not teach you how to frame questions. So I will teach you in separate video how to frame questions in all three tenses: simple present, simple past, simple future. ಈ ಮೂರು ಟೆನ್ಸಲ್ಲಿ ಕ್ವಶನ್ಸ್ ಹೇಗೆ ಮೇಕ್ ಮಾಡಬೇಕಂತ ನಾನು ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನೀವು ಏನೆಲ್ಲ ಕಲ್ತ್ಕೊಂಡಿದ್ದೀರೋ ಸಿಂಪಲ್ ಟೆನ್ಸಲ್ಲಿ ಯು ಜಸ್ಟ್ ಪ್ರಾಕ್ಟೀಸ್ ದೆಮ್ and try to make some example sentences and post them in the comment section. Okay, this is all about simple future friends. I hope you enjoyed watching this video, and this video was very useful to you to understand tenses. If you like this video, please like and share this video with your friends and family members, and please comment about this video friends, whether it is useful or not. And if you haven't subscribed to my channel yet, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಟೈಮ್ when I upload new videos, you will get notification, so you can watch my videos and you will get more benefits by learning these grammar classes. Okay, this is all about today's class. I'll meet you in my next video. Till then, bye bye, see you.